ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದಿರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತು ಎಲ್ಲಿ ಹೊಂಟಿನಪ್ಪ ಅಂತಂದ್ರೆ ಇವತ್ತಿನ ವ್ಲಾಗಲ್ಲಿ ಜರ್ನಿ ನೋಡ್ರಿ. ಚಿಕ್ಕ ಮಗನ ಹತ್ರ ಹೊರಟಿದ್ದೇನೆ. ಅವನಿಗೆ ಹಾಸ್ಟೆಲ್ಗೆ ಹಾಕಿದ್ವಲ್ವ, ಮೈಸೂರಿಗೆ ಹೊರಟಿದ್ದೇನೆ ನೋಡಿ ಸ್ನೇಹಿತರೆ. ಮೊದಲೇ ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ 1:30 ಅಂದರೆ 1 ಗಂಟೆ 30 ನಿಮಿಷ ಮಧ್ಯಾಹ್ನ ಟೈಮಲ್ಲಿ ಬಸ್ ಹತ್ತಿದ್ದೆ ನಾನು. ನೋಡಿ, ಬೆಳಗ್ಗೆ 5 ಗಂಟೆ 30 ನಿಮಿಷ ಆಗಿತ್ತು ಮೈಸೂರು ಬಂದು ತಲುಪಲು. ನೋಡಿ, ಇನ್ನೂ ಕತ್ತಲಿದೆ. ನಾನು ಬರುವಷ್ಟರಲ್ಲಿ ತಮ್ಮ ಬಂದು ಬ್ಯಾಗ್ ತೊಗೊಂಡು ಆಚೆ ಹೋದ. ಸ್ವಲ್ಪ ಆಚೆ ಅಂದರೆ ಅರ್ಥ ಮಾಡ್ಕೊತಾರೆ ಅನ್ಕೊತೀನಿ. ಬೆಳಗಿನ ದಿನನಿತ್ಯ ಕರ್ಮ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಅವನು ಆಚೆ ಹೋಗಿದ್ದ. ಹೀಗಾಗಿ ನಾನು ಸ್ವಲ್ಪ ಕುಂತಿದ್ದೆ ಅಲ್ಲಿ. ನೋಡಿ, ಇನ್ನೂ ಕತ್ತಲಿದೆ, ಇನ್ನೂ ಹೋಗ್ಬೇಕಂದ್ರೆ ಬಸ್ ಯಾವುವು ಅಷ್ಟೇ ಎದ್ದಿದ್ದಿಲ್ಲ. ಹೀಗಾಗಿ ವೇಟ್ ಮಾಡ್ತಾ ಕುಂತಿದ್ದೀವಿ ನೋಡಿ. ಓಕೆ ಸ್ನೇಹಿತರೆ, ಇವಾಗ ಅಭಿಯರ್ ಹಾಸ್ಟೆಲ್ಗೆ ಬಂದಿದ್ದೀವಿ. ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ, ಸಿಕ್ಕಾಪಟ್ಟೆ ಚಳಿ ಇದೆ ಸ್ನೇಹಿತರೆ ಇಲ್ಲಂತೂ. ನೋಡಿ, ಟಿಫಿನ್ ಹಾಕಿಬಿಟ್ಟಿದ್ರೆ ಚಿತ್ರಾನ್ನ, ನಾನು ಖಾರ ಮಂಡಕ್ಕಿ ತಂದಿದ್ದಲ್ಲ, ಅದು ಶೇಂಗಾ ಚಟ್ನಿ. ತಮ್ಮನೂ ಬಂದ, ನಾನು ಮೈಸೂರು ಬಂದು ಇಳ್ಕೊಳ್ಳೋದ್ರೆ ತಮ್ಮನೂ ಬಂದ. ಅವನು ಕೂಡ ನಾಷ್ಟ ಮಾಡ್ತಾಯಿದ್ದಾನೆ. ಬರ್ರಿ ನಾಷ್ಟ ಮಾಡೋಣ. ಚಳಿ ಸಿಕ್ಕಾಪಟ್ಟೆ ಚಳಿ ಇದೆಯಪ್ಪ. ನಮ್ಮ ಕಡೆ ಬಿಸಿಲು ಬಿದ್ದಿರ್ತಿತ್ತು, ಸೂರ್ಯ ಹೊರಗೆ ಬಂದಿರ್ತಿದ್ದ ಇಷ್ಟೊತ್ತಿಗೆ. ಬೆಳಗ್ಗೆ 5:30 ಮೈಸೂರು ಬಂದೆ. ಈ ಕಡೆ 1 ತಾಸು. ಮಗನ ಬಟ್ಟೆ ನೋಡ್ರಿ, ತೊಳೆದು ಹಾಕಬೇಕು. ಎಷ್ಟು ಎಲ್ಲ ಜಮ ಇಟ್ಟುಬಿಟ್ಟಿದ್ದೀನಿ. ಅವೆಲ್ಲ ಪೌಡ್ರದಾಗ ನೆನೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನೈಟು ಸ್ವಲ್ಪನೂ ಕಣ್ಮುಚ್ಚಿಲ್ಲ, ನಾನು ನಿದ್ದೆನೇ ಮಾಡಿಲ್ಲ ನಾನು ಬಸ್ಸಲ್ಲಿ. ಅವು ಇಷ್ಟು ಎಲ್ಲ ಪೌಡ್ರದಾಗ ಹಾಕಿ ನೆನೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಅವನ್ನೆಲ್ಲ ಬಟ್ಟೆ ತೊಳೆದುಕೊಟ್ಟು ಮತ್ತೆ ನಾಳೆ ಹೊರಡಬೇಕು ನಾನು. ಓಕೆ ಸ್ನೇಹಿತರೆ, ಮಗನಿಗೋಸ್ಕರ ಚೋಡ, ಎಷ್ಟು ಚೋಡ ಕಟ್ಕೊಂಬಂದಿದ್ದೀನಿ. ರೊಟ್ಟಿ ತಂದಿದ್ದೆ, ಬ್ಯಾಗ್ನಲ್ಲಿ ಇಟ್ಕೊಂಬಂದಿದ್ದೆಲ್ಲ. ರೊಟ್ಟಿ ಎಲ್ಲ ಮುರಿದ್ಬಿಟ್ಟವು. ನಡಿತೈತಿ. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಹಬ್ಬದಾಗ ಮಾಡಿದ್ನೆಲ್ಲ, ಇನ್ನೊಂದಿಷ್ಟು ಇದ್ವಲ್ಲ ತೊಗೊಂಬಂದಿದ್ದೀನಿ. ಅವನ್ನ ಮುರಿದವ. ಆದರೂ ಸಾಂಬಾರ್ನೊಳಗೆ ಹಾಕೊಂಡು ತಿಂತಾನೆ. ಆಮೇಲೆ ಶೇಂಗಾ ಹೋಳ್ಗೆ, ಶೇಂಗಾ ಚಟ್ನಿ. ನಿನ್ನೆ ಬರ್ಬೇಕಾದ್ರೆ ನೈಟ್ ಊಟಕ್ಕಂತೆ ಚಪಾತಿ ತೊಗೊಂಬಂದಿಂದೆಲ್ಲ 2 ಚಪಾತಿ ಹೋದವು. ಅವು ಡಸ್ಟ್ಬಿನ್ಗೆ ಹಾಕಬೇಕು, ಸರಿ ಇಲ್ಲ ಅವು ಇವಾಗ. ಆಮೇಲೆ ಇವು ಆಂಟಿಯರಿಗೆ ಕೊಡ್ತೀನಿ. 3 ಜನ ಆಂಟಿಯರ್ ಅದರಲ್ಲ, 3 ಜನ ಒಂದೊಂದು ಹೋಳಿಗೆ ತಿನ್ನಲಿ ನಮ್ಮ ಸೈಡದ್ದು. ಆಮೇಲೆ ಒಂದಿಷ್ಟು ಚೋಡ, ಒಂದಿಷ್ಟು ಶೇಂಗಾದ ಹೋಳಿಗೆ. ಅಲ್ಲಿ ಒಬ್ಬರು ಬೇರೆದವ್ರಿಗೆ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಇದ್ದದ್ರೊಳಗೆ ಸ್ವಲ್ಪ ತೊಗೊಂಡಿದ್ದೀನಿ. ಯಾರಿಗಂತ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಓಕೆ, ಇಷ್ಟೈತೆ ನೋಡ್ರಿ. ಬಟ್ಟೆ ತೊಳಿಬೇಕಂತೆ ಪೌಡ್ರದೊಳಗೆಲ್ಲ ಹಾಕಿಟ್ಟು ಬಂದಿನಿ ಅಲ್ಲಿ ನೆನೆಯಾಕೆ. ಇವಾಗ ಸ್ವಲ್ಪ ಹೊತ್ತು ಮನ್ಕೊತೀನಿ. ಆಮೇಲೆ ಮಗನಿಗೆ ಬಟ್ಟೆ ತೊಗೊಂಬಂದಿನಿ ನೋಡ್ರಿ. ಬರಬೇಕಾದ್ರೆ ನೈಟ್ ಡ್ರೆಸ್ಗಳು, ಟೀ ಶರ್ಟು, ಪ್ಯಾಂಟು ಇವೆಲ್ಲ ಎಷ್ಟಿದ್ರೂ ಹುಡುಗ ಹಾಕ್ಕೊಳಲ್ಲ, ನೀಟಾಗಿ ಇಟ್ಕೊಳಂಗಿಲ್ಲ. ಇದೇ ಬಂದಿದ್ದು ಇವಾಗ ಪ್ರಾಬ್ಲಮ್. ಏನಂದರೆ 2 ಟೀ ಶರ್ಟು, ಆಮೇಲೆ 2 ಪ್ಯಾಂಟ್ಗಳು. ಅವು 1100 ರೂಪಾಯಿ ಬಿದ್ದು ನೋಡ್ರಿ. 1100 ಚಿಲ್ಲರೆ ಬಿದ್ದಾವೆ. 2 ಟೀ ಶರ್ಟು, 2 ಪ್ಯಾಂಟ್ ಸೇರಿಬಿಟ್ಟು ಈ ಥರ ಅದಾವು. ಒಂದೊಂದು ಪ್ಯಾಂಟ್ 400 ರೂಪಾಯಿಗೆ ಒಂದೊಂದು. ಯಪ್ಪ, ಏನು ಮಕ್ಕಳು ಬಟ್ಟೆ ತೊಗೋಬೇಕ್ರಿ. ಗಂಡು ಮಕ್ಕಳು ಆದರೂ ಅಷ್ಟೇ, ಹೆಣ್ಮಕ್ಳದಾದ್ರೂ ಅಷ್ಟೇ. ಗಗನಕ್ಕೆ ಏರೈತಿ ಎಲ್ಲ ರೇಟು. ಇಲ್ಲೇ ಇಡ್ತೀನಿ, ನಾಳೆಗೆ ಹಾಕ್ಕೊಳ್ಳಲ್ಲಕ್ಕ. ಎಲ್ಲ ಅಷ್ಟು ಹೊಂದಿಸ್ಕೊಟ್ಟು ಹೋಗಿರ್ತೀನಿ ಸ್ನೇಹಿತರೆ. ಮತ್ತು ನಾವು ವಾಪಸ್ ಬರೋದ್ರ ನೋಡಬಾರ್ದು, ಆ ಥರ ಮಾಡ್ಕೊಂಡ್ಬಿಟ್ಟಿರ್ತಾನೆ ನೋಡ್ರಿ. ಅಷ್ಟು ಎಲ್ಲ ಬಟ್ಟೆ ತೊಳೆದು ಕೊಟ್ಟು ಹೋಗಬೇಕು. ನಾಳೆ ಹೊರಡಬೇಕು. ನಾಳೆ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಹೋಗಿ ಅಲ್ಲಿ ಒಬ್ಬರು ಮೀಟ್ ಮಾಡಿಕೊಂಡು ನಾಡಿದ್ದು ರೈಟ್ ಹೇಳೋದು ಊರಿಗೆ. ಓಕೆ, ಟೀ ಮಾಡಿಕೊಟ್ಟಿದ್ದಾರೆ ಆಂಟಿಯವರು. ಟೀ ಕುಡಿತಾ ಇದ್ವಿ ಸ್ನೇಹಿತರೆ. ಹೆಂಗೈತು? ಚಂದತೆ. ಸ್ವಲ್ಪ ಸ್ವೀಟ್ ಕಡಿಮೆ ಈ ಕಡೆ. ಹೌದಲ್ಲ, ನಮ್ಮ ಕಡೆ ಸ್ವಲ್ಪ ಸ್ವೀಟ್ ಜಾಸ್ತಿ ಕುಡಿತೀವಿ, ಈ ಕಡೆ ಸ್ವಲ್ಪ ಸ್ವೀಟ್ ಕಡಿಮೆ.
ಹೌದು. ಸೌತೆಕಾಯಿ ಕೊಟ್ಟಿದ್ದಾರೆ, ಸುಮ್ಮನೆ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ಟೀ ಕುಡ್ದಾಯ್ತು. ಅಲ್ಲೊಬ್ರು ಕುಂತಿದ್ದಾರೆ, ಹಾಗೆ ಬಂದರೆ ಇಲ್ಲೊಬ್ರು ಕುಂತಿದ್ದಾರೆ. ಮುಖ ನೋಡಿ ನೈಟೆಲ್ಲ ಜರ್ನಿ ಮಾಡಿಬಿಟ್ಟು ಒಂಥರ ಆಗಿಬಿಟ್ಟೈತೆ. ಹೌದು. ಅಲ್ಲೊಬ್ಬರು ಒಂದರು. ಹಾಯ್ ಮಾಡಿರಿ ನಮ್ಮ ವ್ಯೂವರ್ಸ್ಗೆಲ್ಲ. ನೀವು ಆಂಟಿ ಅಪ್ಪ ಏನು ಸೊಳ್ಳೆದವು, ಕಿವಿ ಒಲೆ ಬೆಚ್ಚಿ ತೆಗೆದಿದ್ದೀನಿ. ಅವತ್ತು ವಿಡಿಯೋ ಮಾಡಿದ್ನಲ್ಲ, ಆಂಟಿಯವರು ಟೀ ಮಾಡಿಕೊಡ್ತಾರೆ ಪ್ರತಿಯೊಂದಕ್ಕೂ, ತಿನ್ಬನ್ನಿ ಅಂತಾರ ಅಂತ ಹೇಳಿದ್ನಲ್ಲ, ಎಲ್ಲರೂ ಹೇಳ್ತಾಯಿದ್ರು ಅಯ್ಯೋ ಆಂಟಿ ಅನ್ಬೇಡ ಬಿಚ್ಚು, ಆಂಟಿ ಅನ್ಬೇಡ, ಅಷ್ಟೊಂದು ವಯಸ್ಸಾಗಿಲ್ಲ ಅವ್ರಿಗೆ, ಅಕ್ಕ ಅಂತ ಹೇಳು ಅಂತ ಹೇಳ್ತಾಯಿದ್ರು. ಓಕೆ, ಪಾಯಸ ಮಾಡಿದ್ದಾರೆ, ಪಾಯಸ ತಿನ್ನಿ ಅಂತೇಳಿ ಹಾಕೊಟ್ಟಿದ್ದಾರೆ. ಬರ್ರಿ ಎಲ್ಲರೂ ಪಾಯಸ ತಿನ್ನೋಣ. ತಮ್ಮನಿಗೆ ಹಾಕೊಡ್ತಾರೆ. ನೀನು ಬಂದು ಇಲ್ಲಿ ಬಂತ ಪಾಯಸ. ಮುಖ ಎಲ್ಲ ಒಂಥರ ಆಗಿಬಿಟ್ಟೈತಿ. ಬರೀ ಯಾವಾಗಾರ ಒಂದಿನ ಜರ್ನಿ ಮಾಡಿದರೆ ಈ ಥರ ನಮ್ದು ದಿನ ಜರ್ನಿ ಮಾಡ್ತಾರೆ ಕೆಲವರು. ಹೆಂಗೋ ಏನಪ್ಪ, ಒಂದಿನ ಜರ್ನಿ ಮಾಡಿದರೆ ಫುಲ್ಲು ಸುಸ್ತು. ದಿವಸ ಮಾಡ್ತಾರಲ್ಲ. ಶಾವಿಗೆ ಹೆಸರು ಬೇಳೆ ಹಾಕಿದ್ರ, ಇದೊಂಥರ ಟೇಸ್ಟ್ ಡಿಫ್ರೆನ್ಸ್ ಐತಿ, ಸೂಪರ್ ಐತಿ. ಬೆಲ್ಲ ಹಾಕಿದ್ರಾ? ಬೆಲ್ಲದ ಪಾಯಸ. ಓಕೆ, ಬನ್ನಿ ಸ್ನೇಹಿತರೆ, ಪಾಯಸ ಮಾಡಿದ್ರೆ ಹಾಕಿಕೊಟ್ಟಿದ್ರು, ಬಿಸಿದು ತಿನ್ಬನ್ನಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು. ಟೀ ಮಾಡಿಕೊಟ್ರು, ಟೀ ಕುಡಿದ್ವಿ. ಮಕ್ಕಳಿಗಷ್ಟೇ ಅಮ್ಮ ಅಲ್ಲ, ನಮಗೆ ಪೇರೆಂಟ್ಸ್ಗಳು ಬಂದವ್ರಿಗೂ ಕೂಡ ಅಮ್ಮನಾಗಿರ್ತಾರೆ ಇವರು. ಕೇರ್ ಮಾಡ್ತಾರಪ್ಪ ಪೇರೆಂಟ್ಸ್ಗಳಿಗೆ, ಎಲ್ಲರಿಗೂ ಕೇರ್ ಮಾಡ್ತಾರೆ. ಬಂದವ್ರಿಗೆ ಊಟ ಮಾಡಿ ಅಂತಾರೆ, ತಿಂಡಿ ತಿನ್ಬನ್ನಿ ಅಂತಾರೆ, ಟೀ ಮಾಡಿಕೊಡ್ತಾರೆ, ಎಲ್ಲ ರೀತಿ ಮಾಡ್ತಾರೆ. ಓಕೆ ಸ್ನೇಹಿತರೆ, ಬನ್ನಿ ಊಟ ಮಾಡೋಣ. ರೊಟ್ಟಿ, ಊರಿಂದ ರೊಟ್ಟಿ ತಂದಿದ್ದಲ್ಲ, ರೊಟ್ಟಿ, ಒಂದು ಪ್ಯಾಕೆಟ್ ಮೊಸರು ತಂದ್ವಿ, ಮೊಸರು ಹಿಂಡಿ ಹಾಕೊಂಡು ಉಣ್ಣಕತ್ತೀವಿ. ಅನ್ನ ಸಾಂಬಾರು ಹಾಕೊಂಡು ನನ್ನ ಮಗ ಅವರು ಇದು ಮುದ್ದೆ ಮಾಡ್ಯಾರ, ಪಾಯಸ ಮಾಡ್ಯಾರ. ಪಾಯಸ ತಿಂದೆ, ಮುದ್ದೆ ಅಂತೂ ನಮಗೆ ಇಷ್ಟ ಇಲ್ಲ, ಹೀಗಾಗಿ ರೊಟ್ಟಿ ಮೊಸರು ಊಟ ಮಾಡ್ತಾಯಿದ್ವಿ. ಅನ್ನ ಇಷ್ಟಂತೂ ಹೋಗಲ್ಲ, ಇವಾಗ ಒಂದು ಸ್ವಲ್ಪ ತಿಂದು ಮಗ ಹಾಕ್ಕೊಂಬಂದ ನೋಡಿ. ಅವನು ರೊಟ್ಟಿ ತಿಂತ ಇದ್ದಾನೆ, ರೊಟ್ಟಿ ಇಟ್ಟಿದ್ದೀನಿ. ತಮ್ಮ ಊಟ ಮಾಡಿದ. ಆಯ್ತಾ ಊಟ? ಅನ್ನ
ಎಣ್ಣೆ ಹೇಳಿ ಸ್ನೇಹಿತರೆ, ನಮ್ಮ ರೊಟ್ಟಿ ಮುಂದೆ ಊಟನೇ ಇಲ್ಲ. ನಮ್ಮ ರೊಟ್ಟಿ ಊಟನೇ ಊಟ. ಕೆಳಗಡೆ ನೆಲ ಸಿಕ್ಕಾಪಟ್ಟೆ ಜುಣು ಜುಣು ಅಂತ ಇದೆ, ಅದಕ್ಕೆ ಬೆಡ್ ಮೇಲೇ ಕುಂತಿದ್ದೀನಿ ಊಟಕ್ಕೆ. ಬೆಚ್ಚಗೆ